ತುಂಬಾ ಫಾಸ್ಟ್ ಆಗಿ ಊಟ ಮಾಡಿದ್ರೆ ಶುಗರ್ ಕಂಟ್ರೋಲರ್ ಇರಲ್ಲ, ಶುಗರ್ ಜಾಸ್ತಿ ಇರುತ್ತೆ. ಇದು ನಿಜನಾ? ಹೌದು. ನಾವು ತುಂಬಾ ಫಾಸ್ಟ್ ಆಗಿ ಊಟ ಮಾಡಿದಾಗ ಏನಾಗುತ್ತೆ, ಗಪ ಗಪ ಅಂತ ತಿಂದ್ಬಿಟ್ರೆ ನಮ್ ಫಸ್ಟ್ ಆಫ್ ಆಲ್ ಬಾಯಿ ಅಲ್ಲಿ ಹಲ್ಲುಗಳು ಒಂದು ಗ್ರೈಂಡರ್ ಇದ್ದಂಗೆ. ಮತ್ತೆ ಬಾಯಲ್ಲಿ ನಮ್ಮ ಜೊಲ್ಲಲ್ಲಿ ಅಮೈಲೇಸ್ ಅನ್ನೋ ಎಂಜೈಮ್ ಸಹ ಬರುತ್ತೆ. ಅದು ಫುಡ್ ಗ್ರೈಂಡ್ ಆದಾಗ ಅಮೈಲೇಸ್ ಜೊತೆ ಸೇರಿದಾಗ ಅಲ್ಲೇ ಡೈಜೆಷನ್ ಶುರು ಆಗುತ್ತೆ. ಪ್ರಥಮ ಡೈಜೆಷನ್ ನಮ್ಮ ಊಟದಲ್ಲಿ ಬಾಯಲ್ಲೇ ಸ್ಟಾರ್ಟ್ ಆಗೋದು. ಸೊ ಅದಕ್ಕೆ ಕಾಲಾವಕಾಶ ಸಿಗಲ್ಲ. ಅಲ್ಲಿ ತುಂಬಾ ಹೊತ್ತು ಇದ್ಮೇಲೆ ಏನಾಗುತ್ತೆ, ಫುಡ್ ನಿಧಾನಕ್ಕೆ ಜಠರಕ್ಕೆ ಹೋಗುತ್ತೆ. ಆಗ ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಜಠರ ಏನ್ ಮಾಡುತ್ತೆ, ಸಿಗ್ನಲ್ ಕೊಡುತ್ತೆ ಬ್ರೈನ್ಗೆ. ಏನಂತ? ಹೊಟ್ಟೆ ತುಂಬಿದೆ, ಸಾಕು ಅನ್ನೋ ಸಿಗ್ನಲ್ ಕೊಡುತ್ತೆ. ಇದು ಕೊಡಕ್ ಸ್ವಲ್ಪ ಟೈಮ್ ಬೇಕಲ್ವಾ? ಸೊ ಬಾಯಲ್ಲಾಗದು ಮತ್ತೆ ಅಲ್ಲಿ ಹೋಗೋಷ್ಟು ಟ್ರಾನ್ಸಿಟ್ ಟೈಮಲ್ಲಿ ಈ ಸಿಗ್ನಲ್ ಖಂಡಿತ ಬರುತ್ತೆ. ಸೊ ಆವಾಗ ಏನಾಗುತ್ತೆ, ನಾವು ಜಾಸ್ತಿ ತಿನ್ನೋದಿಲ್ಲ. ಅಕಸ್ಮಾತ್ ನಾವು ಸ್ಲೋ ಆಗಿ ತಿಂದ್ರೆ ಪೋರ್ಷನ್ ಕಂಟ್ರೋಲ್ ಆಗುತ್ತೆ, ಆಮೇಲೆ ಫುಡ್ಡು ಸಹ ಡೈಜೆಸ್ಟ್ ಆಗುತ್ತೆ, ಆಮೇಲೆ ಕ್ಯಾಲೋರೀಸು ಸಹ ಕಡಿಮೆ ತಗೋತೀವಿ. ಆಮೇಲೆ ನಾವು ಊಟ ಮಾಡುವಾಗ ಮೇಯ್ನ್ ಏನಂತ ಹೇಳಿದ್ರೆ, ಮೊಬೈಲ್ ನೋಡಬಾರ್ದು, ಟಿ ವಿ ನೋಡಬಾರ್ದು, ಮತ್ತೆ ಆ ಕಡೆ ಈ ಕಡೆ ಮೈಂಡ್ನ ಡೈವರ್ಟ್ ಮಾಡಿಕೊಂಡು ಮಧ್ಯ ಫೋನಲ್ಲಿ ಮಾತಾಡಿಕೊಂಡು ಮಧ್ಯ ಏನೋ ಬರ್ಕೊಂಡು ಅಥವಾ ಅದೇನೋ ನೋಡ್ತಾ ಲೆಕ್ಕ ಮಾಡ್ತಾ ಇವೆಲ್ಲ ಮಾಡಬಾರ್ದು. ಈ ಸಣ್ಣ ಸಣ್ಣ ಹ್ಯಾಬಿಟ್ಟು ಖಂಡಿತ ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಇದೇ ಥರ ವೈಜ್ಞಾನಿಕವಾದ ಡಯಾಬಿಟಿಕ್ ಮಾಹಿತಿಗೋಸ್ಕರ ನನ್ನ ಫಾಲೋ ಮಾಡಿ.